Channel patterns. Channel patterns are technical chart formations that illustrate the movement of a security's price oscillating within a parallel upward and downward trend. The upper and lower boundaries create a visual channel that contains the price action over a specified time frame. The upper trend line connects the highs, while the lower trend line connects the lows of the price bars. See the image below. ಚಾನೆಲ್ ಪ್ಯಾಟರ್ನ್ಗಳು ತಾಂತ್ರಿಕ ಚಾರ್ಟ್ ರಚನೆಗಳಾಗಿದ್ದು ಅವು ಸಮಾನಾಂತರ ಮೇಲ್ಮುಖ ಮತ್ತು ಕೆಳಮುಖ ಪ್ರವೃತ್ತಿಯೊಳಗೆ ಭದ್ರತೆಯ ಬೆಲೆ ಆಂದೋಲನದ ಚಲನೆಯನ್ನು ವಿವರಿಸುತ್ತವೆ. ಮೇಲಿನ ಮತ್ತು ಕೆಳಗಿನ ಗಡಿಗಳು ನಿರ್ದಿಷ್ಟ ಸಮಯದ ಚೌಕಟ್ಟಿನಲ್ಲಿ ಬೆಲೆ ಕ್ರಿಯೆಯನ್ನು ಒಳಗೊಂಡಿರುವ ದೃಶ್ಯ ಚಾನಲ್ ಅನ್ನು ರಚಿಸುತ್ತವೆ. ಮೇಲಿನ ಟ್ರೆಂಡ್ಲೈನ್ ಗರಿಷ್ಠಗಳನ್ನು ಸಂಪರ್ಕಿಸುತ್ತದೆ, ಆದರೆ ಕೆಳಗಿನ ಟ್ರೆಂಡ್ಲೈನ್ ಬೆಲೆ ಬಾರ್ಗಳ ಕನಿಷ್ಠಗಳನ್ನು ಸಂಪರ್ಕಿಸುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ. ಸೊ ಫಸ್ಟ್ ಏನಾಗ್ತಾ ಇದೆ ಅಂದ್ರೆ ಹೈಯರ್ ಹೈಸ್ ಮತ್ತೆ ಲೋವರ್ ಲೋಸ್ ಫಾರ್ಮೇಶನ್ ಆಗ್ತಾ ಇದೆ ಇಲ್ಲಿ. ಒಂದು ಪಾಯಿಂಟ್ ಬಂದು ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಬಂದು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಸೊ ಯಾವುದೋ ಒಂದು ಕಾಮನ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಬರ್ತದೆ. ಇಲ್ಲಿ ಸಪೋರ್ಟ್ ಬಂದಿದೆ 1 2 ಈ ತರ ರೆಸಿಸ್ಟೆನ್ಸ್ ಕೂಡ ಅದೇ ತರ ಬಂದಿದೆ. ಇಲ್ಲಿ ಹೈಯರ್ ಹೈ ಫಾರ್ಮೇಶನ್ ಆಗಿದೆ. ಇಲ್ಲಿ ರೆಸಿಸ್ಟೆನ್ಸ್ ಕೂಡ ಅದೇ ತರ ಬಂದಿದೆ. ಇಲ್ಲಿಂದ ರಿಜೆಕ್ಷನ್ ಆಗಿದೆ. ಒಂದು ಕಾಮನ್ ಟ್ರೆಂಡ್ ಲೈನ್ ಅಲ್ಲಿ ರಿಜೆಕ್ಷನ್ ಕೂಡ ಆಗಿದೆ. 2 ಸಲ ರಿಜೆಕ್ಷನ್ ಆಗಿ 2 ಸಲ ಸಪೋರ್ಟ್ ಬಂದಿದೆ, 2 ಸಲ ರಿಜೆಕ್ಷನ್ ಆಗಿದೆ. ಇದು ಫಸ್ಟ್ ರೀಟೆಸ್ಟ್. ಇದು ಫಸ್ಟ್ ಟೈಮ್ ಬಂದಿರೋ ಒಳಗಡೆ ಚಾನಲ್ ಒಳಗಡೆ ಕ್ಯಾಂಡಲ್ ಬಂದಿದೆ ಅಲ್ವಾ. ಇದಾದ್ಮೇಲೆ ರೀಟೆಸ್ಟ್ ಬಂದಿದೆ. ರೀಟೆಸ್ಟ್ ಆಗಿ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಪುನಃ ಕೆಳಗೆ ಬಂದಿದೆ. ಕೆಳಗಾದ್ಮೇಲೆ ಇಲ್ಲಿ ಯಾವ್ದು ಹೈಯರ್ ಹೈ ಫಾರ್ಮೇಶನ್ ಆಗಿಲ್ಲ. ಇಲ್ಲಿ ಹೈಯರ್ ಹೈ ಫಾರ್ಮೇಶನ್ಗಳಾಗಿಲ್ಲ. ಸೊ ಇಲ್ಲಿ ಹೈಯರ್ ಹೈಗಳಾಗಿದೆ, ಇಲ್ಲಿ ಹೈಯರ್ ಹೈಗಳ ಫಾರ್ಮೇಶನ್ ಆಗಿದೆ. ಸೊ ಅದಕ್ಕೆ ಇದನ್ನ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಇದನ್ನ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಹೈಯರ್ ಹೈಗಳಾಗಿವೆ, ಅದಕ್ಕೆ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿ ಸೆಕೆಂಡ್ ರೆಸಿಸ್ಟೆನ್ಸ್. ಇಲ್ಲಿ ಲೋವರ್ ಲೋ ಆಗಿದೆ. ಈ ಕ್ಯಾಂಡಲ್ ಕೆಳಗಡೆ ಇನ್ನೊಂದು ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಸೊ ಇದು ಲೋವರ್ ಲೋ ಸ್ಟ್ರಕ್ಚರ್. ಇದು ಕೂಡ ಇಲ್ಲಿ ಲೋವರ್ ಲೋ ಆಗಿವೆ. ಈ ರೆಡ್ ಕ್ಯಾಂಡಲ್ ಕೆಳಗಡೆ ಇನ್ನೊಂದು ಕ್ಯಾಂಡಲ್ ಬಂದಿದೆ. ಸೊ ಈ ತರ ಸಪೋರ್ಟ್ 2 ಸಲ ಸಪೋರ್ಟ್ 2 ಸಲ ರೆಸಿಸ್ಟೆನ್ಸ್ ಬಂದ್ರೆ ಟ್ರೆಂಡ್ ಲೈನ್ ಒಳಗಡೆ. ಸೊ ಆಮೇಲೆ ಟ್ರೇಡ್ ಮಾಡಕ್ ಶುರು ಮಾಡ್ಬೋದು. ಆಮೇಲೆ ಇಲ್ಲಿಂದ ಈ ಪಾಯಿಂಟ್ ಅಲ್ಲಿ ಇಲ್ಲಿ ಎಲ್ಲೂ ಚಾನಲ್ ಟಚ್ ಆಗಿಲ್ಲ, ಮತ್ತೆ ಇಲ್ಲಿ ಟಚ್ ಆಗಿ ರಿಜೆಕ್ಷನ್ ಬಂದಿದೆ. ರಿಜೆಕ್ಷನ್ ಆದಾಗ ಇದನ್ನ ಇಲ್ಲಿ ಶಾರ್ಟ್ ಮಾಡ್ಬೋದು. ಇಲ್ಲಿ ಅಂದ್ರೆ ಏನಂದ್ರೆ ಇಲ್ಲಿಂದ ಬೇರಿಶ್ನೆಸ್ ಶುರುವಾಗುತ್ತೆ. ಇಲ್ಲಿ ಶಾರ್ಟ್ ಮಾಡ್ಬೋದು, ಶಾರ್ಟ್ ರೇಟ್ ತಗೊಳ್ಬೋದು. ಸೊ ಇಲ್ಲೇ ರಿಜೆಕ್ಷನ್ ಆಗಿದೆ, ಕ್ಯಾಂಡಲ್ ಸ್ಟಿಕ್ ರಿಜೆಕ್ಷನ್ ಆಗಿ ಬೇರಿಶ್ ಎನ್ಗಲ್ಫಿಂಗ್ ಆಗಿ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ವರ್ಗೂ ಬಂದಿದೆ. ರೆಸಿಸ್ಟೆನ್ಸ್ ಇಂದ ಸಪೋರ್ಟ್ ವರ್ಗೂ ಬಂದಿದೆ. ಮತ್ತೆ ಸಪೋರ್ಟ್ ಅಲ್ಲಿ ಕೂಡ ಅದೇ ತರ ಆಗಿದೆ. ಸಪೋರ್ಟ್ ಅಲ್ಲಿ ಡಬಲ್ ಬಾಟಮ್ ಫಾರ್ಮೇಶನ್ ಆಗಿದೆ. 2 ಕ್ಯಾಂಡಲ್ ಇದೆ ಅಲ್ಲಿ, 1 ಕ್ಯಾಂಡಲ್ ಅಲ್ಲ 2 ಕ್ಯಾಂಡಲ್ ಇದೆ. ಮತ್ತೆ ಹೈಬ್ರಿಡ್ ಕೂಡ ಆಗಿದೆ. ಹೈಬ್ರಿಡ್ ಕೂಡ ಇಲ್ಲಿ ಆಗಿದೆ. ಡಬಲ್ ಬಾಟಮ್ ಪ್ಯಾಟರ್ನ್ ಆಗಿ ಮಾರ್ಕೆಟ್ ಪುನಃ ಮೇಲಿಕ್ಕೆ ಇದೆ. ಸೇಮ್ ಅಪ್ಪರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಲ್ಲಿ ಹೋಗಿದೆ. ಮತ್ತೆ ಇಲ್ಲಿಂದ ಮತ್ತೆ ಪುನಃ ಈ ಟ್ರೆಂಡ್ ಲೈನ್ ಅಲ್ಲಿ ರಿಜೆಕ್ಷನ್ ಬಂದು ವಾಪಸ್ ಮಾರ್ಕೆಟ್ ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್ ಬಂದಿದೆ. ಸೊ ಏನಾಗಿದೆ, ಚಾನಲ್ ಹೆಂಗ್ ಬಂತು, ಮಾರ್ಕೆಟ್ ಫಸ್ಟ್ ಕನ್ಸಾಲಿಡೇಷನ್ ಆಗಿ ಶುರುವಾಯಿತು. ಈ ಲೆವೆಲ್ ಆದ್ಮೇಲೆ ಮಾರ್ಕೆಟ್ ಫಸ್ಟ್ ಎಂಟ್ರಿ ಆಯಿತು ಚಾನಲ್ ಒಳಗಡೆ. ಈ ಲೆವೆಲ್ ಆದ್ಮೇಲೆ ಮಾರ್ಕೆಟ್
ಹೈಯರ್ ಹೈ ಕ್ರಿಯೇಟ್ ಮಾಡಲಿಲ್ಲ, ವಾಪಸ್ ಬರ್ತಾನೆ ಇದೆ, ಕನ್ಸಾಲಿಡೇಷನ್ ಆಗ್ತಾ ಇದೆ. ಇದಾದ್ಮೇಲೆ ಇಲ್ಲಿಂದ ಹೈಯರ್ ಹೈಗಳು ಫಾರ್ಮೇಶನ್ ಆಯ್ತು. ಸೊ ಇದನ್ನ ಫಸ್ಟ್ ಸಪೋರ್ಟ್ ಅಂತ ತಗೊಂಡಿದ್ದಾರೆ. ಫಸ್ಟ್ ಸಪೋರ್ಟ್, ಇದು ಸೆಕೆಂಡ್ ಸಪೋರ್ಟ್. ಎ ಬಿ ಎರಡು ಒಂದೇ ಟ್ರೆಂಡ್ ಲೈನ್ ಅಲ್ಲಿ, ಎರಡು ಸಪೋರ್ಟ್ ಟ್ರೆಂಡ್ ಲೈನ್ ಅಲ್ಲಿ ಫಾರ್ಮೇಶನ್ ಆಗಿದೆ. ಹೈಯರ್ ಹೈಗಳು ಫಾರ್ಮ್ ಮಾಡಿದಿಲ್ವಾ. ಮತ್ತೆ ಇಲ್ಲಿ ಮೇಲೆ ಹೋದ್ಮೇಲೆ ಇಲ್ಲಿಂದ ಮತ್ತೆ ರಿಜೆಕ್ಷನ್ ಆಗ್ತಾ ಇದೆ. ರಿಜೆಕ್ಷನ್ ಆದಾಗ ಇಲ್ಲಿ ಹೈಯರ್ ಐಗಳು ಕನೆಕ್ಟ್ ಮಾಡಿದಾಗ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಅಲ್ಲಿ ಕೆಳಗೆ ಬರ್ತಾ ಇದೆ, ಮತ್ತೆ ಲೋವರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಸಿ ಡಿ ಆಗುತ್ತೆ, ಇದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇದಾದ್ಮೇಲೆ ಏನಾಯ್ತು, ಇದಾದ್ಮೇಲೆ ಮಾರ್ಕೆಟ್ ಲೋವರ್ ಲೋ ಫಾರ್ಮ್ ಮಾಡಿಕೊಂಡು ಪುನಃ ಇಲ್ಲಿ ರಿಜೆಕ್ಷನ್ ಆಗಿದೆ. ಇಲ್ಲಿ ಟ್ರೆಂಡ್ ಲೈನ್ ಪೂರ್ತಿ ಸ್ಟ್ರೆಚ್ ಮಾಡಿಲ್ಲ, ಆದ್ರೆ ರಿಜೆಕ್ಷನ್ ಆಗಿ ಮತ್ತೆ ಮೇಲಕ್ಕೆ ಹೋಗಿ ಮತ್ತೆ ರಿಜೆಕ್ಟ್ ಆಗಿದೆ. ಸೊ ಇಲ್ಲೇನಾಗಿದೆ ಅಂದ್ರೆ ಪುನಃ ಇಲ್ಲಿಂದ ರಿಜೆಕ್ಷನ್ ಆಗಿದೆ. ಅಂದ್ರೆ ರೆಸಿಸ್ಟೆನ್ಸ್ ಈ ಲೆವೆಲ್ ದಾಟಕ್ ಆಗ್ತಿಲ್ಲ, ಈ ಟ್ರೆಂಡ್ ಲೈನ್ ಮೇಲೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ದಾಟಕ್ ಆಗ್ತಿಲ್ಲ. ಸೊ ಅಲ್ಲಿ ರಿಜೆಕ್ಟ್ ಆಗಿ ಮತ್ತೆ ಸಪೋರ್ಟ್ ಟ್ರೆಂಡ್ ಲೈನ್ ವರ್ಗೂ ಬರುತ್ತೆ. ಮತ್ತೆ ಇಲ್ಲಿ ಸಪೋರ್ಟ್ ಟ್ರೆಂಡ್ ಲೈನ್ ಡಬಲ್ ಬಾಟಮ್, ಎರಡೆರಡು ಕ್ಯಾಂಡಲ್ ಇವೆ ಇಲ್ಲಿ. ಮತ್ತೆ ಒಂದು ಹೈ ಬ್ರೇಕ್ ಮಾಡ್ತಾ ಇದೆ. ಡಬಲ್ ಬಾಟಮ್ ಅಂದ್ರೆ ಸೇಮ್ ಲೋಸ್ ಮತ್ತೆ ಇದು ಸಪೋರ್ಟ್ ಟ್ರೆಂಡ್ ಲೈನ್ ಹತ್ರ ಸೇಮ್ ಲೋಗಳು, ಎರಡು ಕ್ಯಾಂಡಲ್ ಫಾರ್ಮ್ ಮಾಡಿದೆ. ಸೊ ಇದಕ್ಕೆ ಡಬಲ್ ಬಾಟಮ್ ಅಂತ ಕರೀತಾರೆ. ಸೇಮ್ ಲೋಗಳಿವೆ. ಸೇಮ್ ಲೋ ಆಗಿ ಪುನಃ ಮತ್ತೆ ಮಾರ್ಕೆಟ್ ಅಪ್ಪರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ವರ್ಗೂ ಹೋಗುತ್ತೆ. ಹೋಗಿದೆ. ಪುನಃ ಇಲ್ಲಿ ಬೇರಿ ಸೆಟಪ್ ಫಾರ್ಮ್ ಆಗಿದೆ. ಇಲ್ಲಿ ಬೇರಿ ಸೆಟಪ್ ಸೇಮ್ ಹೈಗಳು ಫಾರ್ಮೇಶನ್ ಆಗಿ ಮಾರ್ಕೆಟ್ ರಿಜೆಕ್ಟ್ ಆಗಿ ಮತ್ತೆ ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್ ಬಂದು ಇಲ್ಲಿ ಬ್ರೇಕ್ಔಟ್ ಆಗಿದೆ. ಇಲ್ಲಿ ಕೂಡ ಬ್ರೇಕ್ಔಟ್ ಆಗಿದೆ. ಸೊ ಇದು ಇನ್ಸೈಡ್ ಟ್ರೇಡಿಂಗ್, ಇದು ಚಾನಲ್ ಒಳಗಡೆ ಟ್ರೇಡಿಂಗ್. ಇದೇನಾದ್ರು ವಾಪಸ್ ರೀಟೆಸ್ಟ್ ಬಂದು ಈ ಟ್ರೆಂಡ್ ಲೈನ್ ದಾಟಕ್ಕಾಗದೆ ಮತ್ತೆ ಕೆಳಗಡೆ ಹೋದ್ರೆ, ಸೊ ಇಲ್ಲಿ ಕೂಡ ಒಂದು ಟ್ರೇಡ್ ಇದೆ. ಸೊ to form a channel, connect at least two trend line support and two trend line resistance. ಎರಡು ಟ್ರೆಂಡ್ ಲೈನ್ ಸಪೋರ್ಟ್ and ಎರಡು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ and extrapolate to create a channel. Extrapolate to create a channel. Third test at this channel resistance plus candlestick setup indicating a short trade. Third test at this channel resistance plus candlestick setup indicating a short trade. Bearish candlestick setup at channel's resistance. Price respecting channel support indicating probability of an upside. Price respecting channel support indicating probability of an upside. Double bottom, price respecting channel support. So price ಏನ್ ಮಾಡ್ತಿದೆ, ಚಾನಲ್ ಸಪೋರ್ಟ್ ರೆಸ್ಪೆಕ್ಟ್ ಮಾಡ್ತಿದೆ, ಇಂಡಿಕೇಟಿಂಗ್ probability of an upside. ಅದಾದ್ಮೇಲೆ bearish candlestick setup at channel's resistance. ಇದು ಡಬಲ್ ಬಾಟಮ್ ಆಯ್ತು. ಇಲ್ಲಿ bearish candlestick setup at channel's resistance. Price respecting channel support indicating probability of an upside. Double bottom. So ಏನೇನಾಯ್ತು, to form a channel, connect at least two trend line support and two trend line resistance and extrapolate to create a channel. Third test at this channel resistance plus candlestick setup indicating a short trade. Price respecting channel support indicating probability of an upside. Double bottom, bearish candlestick setup at channel's resistance. Bearish candlestick setup at the channel's resistance. This structure reflects consolidated trading activity confined between
support and resistance trend lines. To form a channel, one must connect at least two price points that are reacting to the trend line support and resistance. To form a channel, one must connect at least two price points that are reacting to the trendline support and resistance. These points are extrapolated to form a channel. These points are extrapolated to form a channel. Channels provide trade opportunities on these upper trend lines. Traders find confluences like candlestick patterns and signals from other indicators to take short and long trades at their respective price points. The middle line of the channel also provides trading opportunities on lower time frames. Look at the example attached above to study how trades are initiated. The psychology behind channel patterns is the equilibrium between supply and demand. Psychology behind channel patterns is the equilibrium between supply and demand forces in the market. As buyers and sellers reach a balance, the price oscillates between support and resistance trend lines without breaking out. A rising channel shows bullish sentiment while a falling channel indicates a bearish bias. The rising channel shows bullish sentiment while a falling channel indicates a bearish bias. A study titled The Efficacy of Technical Analysis in 2018 by the Chartered Market Technician CMT Association found that 65% of channel patterns accurately predicted price movements. ಈ ರಚನೆಯು ಬೆಂಬಲ ಮತ್ತು ಪ್ರತಿರೋಧ ಪ್ರವೃತ್ತಿ ರೇಖೆಗಳ ನಡುವೆ ಸೀಮಿತವಾದ ಏಕೀಕೃತ ವ್ಯಾಪಾರ ಚಟುವಟಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಚಾನೆಲ್ ಅನ್ನು ರೂಪಿಸಲು ಟ್ರೆಂಡ್ ಲೈನ್ ನ ಬೆಂಬಲ ಮತ್ತು ಪ್ರತಿರೋಧಕ್ಕೆ ಪ್ರತಿಕ್ರಿಯಿಸುವ ಕನಿಷ್ಠ ಎರಡು ಬೆಲೆ ಬಿಂದುಗಳನ್ನು ಸಂಪರ್ಕಿಸಬೇಕು. ಈ ಬಿಂದುಗಳನ್ನು ಚಾನೆಲ್ ಅನ್ನು ರೂಪಿಸಲು ಎಕ್ಸ್ಟ್ರಾಪೋಲೇಟ್ ಮಾಡಲಾಗುತ್ತದೆ. ಈ ಮೇಲಿನ ಪ್ರವೃತ್ತಿ ರೇಖೆಗಳಲ್ಲಿ ಚಾನೆಲ್ಗಳು ವ್ಯಾಪಾರ ಅವಕಾಶಗಳನ್ನು ಒದಗಿಸುತ್ತವೆ. ವ್ಯಾಪಾರಿಗಳು ಕ್ಯಾಂಡಲ್ ಸ್ಟಿಕ್ ಮಾದರಿಗಳು ಮತ್ತು ಇತರ ಸೂಚಕಗಳಿಂದ ಸಿಗ್ನಲ್ಗಳಂತಹ ಸಂಗಮಗಳನ್ನು ಆಯಾ ಬೆಲೆ ಬಿಂದುಗಳಲ್ಲಿ ಸಣ್ಣ ಮತ್ತು ದೀರ್ಘ ವಹಿವಾಟುಗಳನ್ನು ತೆಗೆದುಕೊಳ್ಳಲು ಕಂಡುಕೊಳ್ಳುತ್ತಾರೆ. ಚಾನೆಲ್ನ ಮಧ್ಯದ ರೇಖೆಯು ಕಡಿಮೆ ಸಮಯದ ಚೌಕಟ್ಟುಗಳಲ್ಲಿ ವ್ಯಾಪಾರ ಅವಕಾಶಗಳನ್ನು ಸಹ ಒದಗಿಸುತ್ತದೆ. ವಹಿವಾಟುಗಳನ್ನು ಹೇಗೆ ಪ್ರಾರಂಭಿಸಲಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡಲು ಮೇಲೆ ಲಗತ್ತಿಸಲಾದ ಉದಾಹರಣೆಯನ್ನು ನೋಡಿ. ಚಾನಲ್ ಮಾದರಿಗಳ ಹಿಂದಿನ ಮನೋವಿಜ್ಞಾನವೆಂದರೆ ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ಶಕ್ತಿಗಳ ನಡುವಿನ ಸಮತೋಲನ. ಖರೀದಿದಾರರು ಮತ್ತು ಮಾರಾಟಗಾರರು ಸಮತೋಲನವನ್ನು ತಲುಪಿದಾಗ ಬೆಲೆ ಬೆಂಬಲ ಮತ್ತು ಪ್ರತಿರೋಧ ಪ್ರವೃತ್ತಿ ರೇಖೆಗಳ ನಡುವೆ ಮುರಿಯದೆ ಆಂದೋಲನಗೊಳ್ಳುತ್ತದೆ. ಏರುತ್ತಿರುವ ಚಾನಲ್ ಬುಲ್ಲಿಶ್ ಭಾವನೆಯನ್ನು ತೋರಿಸುತ್ತದೆ, ಆದರೆ ಬೀಳುವ ಚಾನಲ್ ಬೇರಿಶ್ ಪಕ್ಷಪಾತವನ್ನು ಸೂಚಿಸುತ್ತದೆ. ಚಾರ್ಟರ್ಡ್ ಮಾರ್ಕೆಟ್ ಟೆಕ್ನಿಷಿಯನ್ ಸಿಎಂಟಿ ಅಸೋಸಿಯೇಷನ್ 2018ರಲ್ಲಿ ನಡೆಸಿದ ತಾಂತ್ರಿಕ ವಿಶ್ಲೇಷಣೆಯ ಪರಿಣಾಮಕಾರಿತ್ವ ಎಂಬ ಶೀರ್ಷಿಕೆಯ ಅಧ್ಯಯನವು 65% ಚಾನಲ್ ಮಾದರಿಗಳು ಬೆಲೆ ಚಲನೆಗಳನ್ನು ನಿಖರವಾಗಿ ಊಹಿಸಿವೆ ಎಂದು ಕಂಡುಹಿಡಿದಿದೆ.